1 ಲಕ್ಷ ಹುದ್ದೆ ತುಂಬಿದ್ರು 1 ಲಕ್ಷ ಕುಟುಂಬಗಳು BPL ದಿಂದ ಹೊರಗೆ ಬರ್ತಾರೆ. ಅದರೊಳಗೆ SC ST ಜನಾಂಗದವರು 25,000 ಅವ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ, ಹಿಂದುಳಿದವ್ರಿಗೂ ಸಿಗ್ತದೆ, ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ. ಇವತ್ತು ಏನು ಮಾಡಕತ್ತಾರೆ ಕಾಂಗ್ರೆಸ್ನವರು, ಮೊನ್ನೆ ಅವ ಜಮೀರ್ ಅಹ್ಮದ್ ಖಾನು 400 ಹುಡುಗರಿಗೆ PSI ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ಕೂಡಿ PSI ಟ್ರೈನಿಂಗ್ ಕೊಡ್ಸ್ಲಕತ್ತಾರೆ. ಅಂದ್ರೆ ಮುಂದಿನ ದಿವ್ಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಾಗ ಮುಸಲ್ಮಾನರು ಒಬ್ಬ PSI ಬಂದರೆ ಹಿಂದೂಗಳ ಪರಿಸ್ಥಿತಿ ಏನು? ಆ 400-500 ಮಂದಿಗೆ ಏನು ಮಾನ್ಯ ಟ್ರೈನ್ ಕೊಟ್ಟಾರಲ್ಲ, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ. ಅವರೆಲ್ಲ PSI ಆಗ್ತಾರೆ. ಹಿಂದೂಗಳು ಎಲ್ಲಿ ಹೋಗ್ಬೇಕು, ದಲಿತರು ಎಲ್ಲಿ ಹೋಗ್ಬೇಕು? ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ. ಜಮೀರ್ ಅಹ್ಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮೀಕರಣ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ಲಾಕತ್ತಾರೆ, ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ. ಅದಕ್ಕೆ ನಾವು ಎಚ್ಚರ ಆಗ್ಬೇಕಂತೇಳಿ ಇದನ್ನು ನಾವು ಜಾಗೃತಿ ಮಾಡ್ತೀವಿ ಹೊರತು ನಾವು ಯಡಿಯೂರಪ್ಪನ ಮನೆಗೂ ಹೋಗೋದಿಲ್ಲ, ಯಾರ ಮನೆಗೂ ಹೋಗೋದಿಲ್ಲ.